ಈ ಥರ ತಗೊಂಡು ಹೋಗಿಟ್ರೆ ಡೌಟ್ ಬರದಿರೋದಕ್ಕೆ ವೈದೇಹಿ ಇನ್ನೋಸೆಂಟ್ ಅಲ್ಲ. ಈಗ ಮಸಾಲೆ ತುಂಬಿರೋ ಬದನೆಕಾಯಿನ ತಗೊಂಡು ಹೋಗಿ ಅಡುಗೆ ಮನೇಲಿರೋ ಬದನೆಕಾಯಿ ಜೊತೆ ಸೇರಿಸಿದ್ರೆ ವೈದೇಹಿ ಮಾತ್ರ ಅಲ್ಲ, ಆ ದೇವ್ರ ಕೈಲಿ ಕೂಡ ಕಂಡುಹಿಡಿಯಕ್ಕಾಗಲ್ಲ. ಈಗ ಹೋಗೋಣ ಬನ್ನಿ. ನಡಿ. ಎಷ್ಟು ಆರಾಮಾಗಿ ಹೂವಿನ ಮಾಲೆ ಕಟ್ಟಿದಾಳೆ ನೋಡು. ಕಟ್ಲಿ, ಅದೇ ಹೂವನ್ನ ಅವಳಿಗೆ ಅವಳ ಹೊಟ್ಟೆಲಿರೋ ಮಗುಗೆ ಸತ್ ಮೇಲೆ ಹಾಕ್ಬೋದು. ಏನು, ಇನ್ನೂ ಅಡ್ಗೆ ಮುಗ್ದಿಲ್ವಾ? ಇಲ್ಲಮ್ಮ. ಹೋಗಿ ನನ್ನ ರೂಮ್ ಕ್ಲೀನ್ ಮಾಡು. ಬದನೆಕಾಯಿ ಪಲ್ಯ ಮಾಡ್ತಿದ್ದೀನಮ್ಮ. ಏನು, ಗುಂಡು ಬದನೆಕಾಯಿ ಪಲ್ಯ ನೀನ್ ಮಾಡ್ತಿದ್ಯಾ? ಮನೇಲಿ ಎಲ್ರೂ ತಿನ್ಬೇಕು ಅನ್ನೋ ಆಸೆ ಇಲ್ವಾ? ಇದೇನಮ್ಮವ್ರೆ, ನಾನು ಚೆನ್ನಾಗಿ ಮಾಡ್ತೀನಲ್ವಾ? ನೀನ್ ಚೆನ್ನಾಗೇ ಮಾಡ್ತೀಯ, ಅದ್ ನಮಗೂ ಇಷ್ಟ ಆಗತ್ತೆ. ಆದ್ರೆ ದೇವಾಂಶಿಗೆ ಇಷ್ಟ ಆಗ್ಬೇಕು ಅಂದ್ರೆ ವೈದೇಹಿನೇ ಮಾಡ್ಬೇಕು. ಅಮ್ಮ ಮಹಾರಾಣಿ, ಕೇಳಿಸ್ಕೊಂಡ್ಯಾ? ನಿನ್ ಗಂಡನಿಗಿಷ್ಟ ಆಗೋ ಹಾಗೆ ನೀನೇ ಮಾಡಿದ್ರೆ ಚೆನ್ನಾಗಿರತ್ತೆ. ಅವಶ್ಯಕತೆ ಇಲ್ಲ, ಲಕ್ಷ್ಮಿ ಚೆನ್ನಾಗೇ ಮಾಡ್ತಾಳೆ. ನೀನ್ ಮಾಡು ಲಕ್ಷ್ಮಿ. ಸರಿ ಅಮ್ಮವ್ರೆ. ಹೇಗೂ ನಾವ್ಯಾರು ಮಾತಾಡ್ತಿಲ್ಲ ಅಲ್ವಾ? ನಿನ್ ಗಂಡನಿಗೆ ಮಾತ್ರ ಅಲ್ದೆ ನಮಗೂ ಮಾಡ್ಬೇಕಾಗಿ ಬರುತ್ತೇನೋ ಅಂತಲ್ವಾ? ನಮ್ಗೇನು ಬೇಡ, ನಿನ್ ಗಂಡನಿಗೆ ನೀನ್ ಮಾಡಿ ಹಾಕು ಸಾಕು. ಅವಳೇನು ಹಾಗೆ ಹೇಳಿಲ್ವಲ್ಲ, ನೀನ್ಯಾಕೆ ಸುಮ್ಮನೆ ಟಾಂಟ್ ಹೊಡಿತಾ ಇದೀಯಾ? ಲಕ್ಷ್ಮಿ ಅಡುಗೆ ಮಾಡಿದ್ರು ದೇವಾಂಶ್ ತಿಂತಾನಂತ ಹೇಳ್ತಿದ್ದಾಳಲ್ಲ. ಬಾವಾ, ಪಾಪ ಅಕ್ಕಂಗೆ ನನ್ನ ಕೈಯಾರೆ ಬದನೆಕಾಯಿ ಪಲ್ಯ ತಿನ್ಬೇಕು ಅಂತ ಆಸೆ ಬಂದಿರಬೇಕು. ಅಷ್ಟಕ್ಕೆ ಅಷ್ಟೊಂದೆಲ್ಲ ಮಾತು ಯಾಕಕ್ಕ? ನಾನೇ ಮಾಡ್ತೀನಿ ಬಿಡು. ವೈದೇಹಿ, ನೀನಿವಾಗ ಎಷ್ಟು ರೆಸ್ಟ್ ತಗೋತೀಯ ಅಷ್ಟು ಒಳ್ಳೇದು. ಲಕ್ಷ್ಮಿ ಮಾಡ್ತಾಳೆ ಬಿಡು. ಅಯ್ಯೋ, ಮಧ್ಯದಲ್ಲಿ ನಿಮ್ದೇನ್ರಿ? ವೈದೇಹಿ ಮಾಡ್ತೀನಿ ಅಂತ ಹೇಳಿದ್ಲಲ್ವಾ? ನೀನ್ ಹೋಗು, ರೂಮ್ ಕ್ಲೀನ್ ಮಾಡು. ಪರವಾಗಿಲ್ಲ ಬಿಡಿ ಬಾವ, ಅಷ್ಟಕ್ಕೂ ಅವ್ರಿಗಿಷ್ಟ ಇರೋ ಪಲ್ಯನ ನಾನು ಮಾಡದೇ ಇರ್ತೀನ? ಮಾಡ್ತೀನಿ.
ವೈದೇಹಿ ಹೋಗ್ಬೇಡಮ್ಮ, ನೀನ್ ಹೋಗ್ಬೇಡಮ್ಮ. ಅವ್ರು ನಿನ್ನ ಅಡಿಗೆ ಮಾಡೋದಕ್ಕೆ ಕರಿತಾ ಇಲ್ಲಮ್ಮ. ನಿನ್ನ ಸ್ಮಶಾನ ಕಳಿಸ್ಬೇಕು ಅಂತ ಯೋಜನೆ ಹಾಕೊಂಡಿದಾರಮ್ಮ. ನಿನ್ಗೇನಾದ್ರೂ ಆದ್ರೆ ಮಗು ಇರಲ್ಲ, ದೇವಾಂಶ್ ಜೀವಂತವಾಗಿರಲ್ಲಮ್ಮ. ಬೇಡ ವೈದೇಹಿ, ಕಿಚನ್ಗೆ ಹೋಗ್ಬೇಡಮ್ಮ. ನನ್ ಮಾತ್ ಕೇಳಮ್ಮ, ಹೋಗ್ಬೇಡಮ್ಮ, ಹೋಗ್ಬೇಡಮ್ಮ ವೈದೇಹಿ. ಹಲೋ ಹಲೋ, ನೀವಿಬ್ರು ಮೇಲೆ ಹೋಗಿರಿ. ಯಾಕೆ? ನಾವು ಕಣ್ಣಾರೆ ನೋಡ್ತೀವಿ. ಏನ್ ನೀವು ನೋಡೋದು? ಈಗೇನಾದ್ರೂ ಅಜ್ಜಿ ಬಂದ್ರು ಅನ್ಕೋ, ವೈದೇಹಿ ಕೈಲಿ ಯಾಕೆ ಅಡುಗೆ ಮಾಡಿಸ್ತೀರಾ, ನೀವೇ ಹೋಗಿ ಅಡುಗೆ ಮಾಡಿ ಅಂತ ನಿಮ್ಮನ್ನು ಕಳಿಸ್ತಾರೆ. ಆಗ ನಾವಿಟ್ಟಿರೋ ಬಾಂಬು ನಮ್ಮ ಮೇಲೆ ಬ್ಲಾಸ್ಟ್ ಆಗುತ್ತಷ್ಟೇ. ವಾಲಿ ಹೇಳ್ತಿರೋದು ನಿಜಾನೇ ಅತ್ತೆ. ನಾವು ಮೇಲ್ ಹೋಗೋಣ ಬನ್ನಿ. ಹಾಂ ಓಕೆ ಓಕೆ, ಹಾಂ ಸರಿ ಸರಿ, ನಾನು ನೋಡ್ಕೋತೀನಲ್ಲ. ಹಾಂ, ಇನ್ನೇನು ಸಮಾಚಾರ? ಲೇ ಕೆಟ್ಟ ಬುದ್ಧಿ ಇರೋನೆ, ನನ್ನ ಪ್ರಾಣ ತಗೊಂಡಿದ್ ನಿಂಗೆ ಸಾಕಾಗಿಲ್ವೇನೋ? ಈಗ ನನ್ ಸೊಸೆ ಮೊಮ್ಮಗು ಪ್ರಾಣನೂ ತೆಗಿಬೇಕು ಅಂತ ನೋಡ್ತಾ ಇದೀಯಾ ನಿನ್ನ? ಇವತ್ತು ಏನ್ ತಿಥಿ? ಇವತ್ತು ತೃತೀಯ. ಅಂದ್ರೆ ನನ್ನ ಪ್ರಾಣ ಹೋಗಿದ್ದ ದಿವಸ. ಅಂದ್ರೆ ಇವತ್ತು ನಾನು ಇಷ್ಟ ಆದವ್ರ ದೇಹಕ್ಕೆ ಹೋಗ್ಬೋದು ನಾನು. ಹಾಗಿದ್ರೆ ಈಗ ನಾನು ವಾಲಿ ದೇಹದೊಳಗೆ ಹೋಗಿ ವೈದೇಹಿಗೆ ಹೇಳ್ಬಿಡ್ತೀನಿ. ಹಾಗೆ ಮಾಡಿದ್ರೆ ವೈದೇಹಿನ ಮಾತ್ರ ಕಾಪಾಡ್ದಂಗಾಗತ್ತೆ. ಆದ್ರೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಇವ್ರ ಜೊತೆಲೇನೆ ಇರಬೇಕು. ಆ ಬಾಂಬ್ಗೆ ಇವ್ರನ್ನೇ ಬಲಿ ಕೊಡ್ಬೇಕು. ಇವತ್ತು ನಿಮ್ ಕತೆ ಮುಗ್ದೋಯ್ತು ಕಣೋ, ಮುಗ್ದೋಯ್ತು. ನಿಂತ್ಕೋ. ಇಲ್ಲೇನ್ ಮಾಡ್ತಾ ಇದ್ಯಾ? ಹೋಗು. ನನಗ್ಯಾಕೆ ಹೋಗು ಅಂತಿದ್ಯಾ? ಬದನೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ, ಕಾಣಿಸ್ತಾ ಇಲ್ವಾ? ಕಾಣಿಸ್ತಿದೆ, ಆದ್ರೆ ಇಲ್ಲಿ ನಿಂಗೇನಾದ್ರೂ ಆದ್ರೆ ಮತ್ತೆ ನಾವೇ ಏನೋ ಮಾಡಿದೀವಿ ಅಂತ ನಿನ್ ಗಂಡ ನನ್ ಮೇಲೆ ರೇಗ್ತಾನೆ. ನಮ್ಗೆ ಯಾಕೆ ತೊಂದ್ರೆ? ಈ ಅಡ್ಗೆ ನಾನೇ ಮಾಡ್ತೀನಿ, ನೀನ್ ಹೋಗು. ಅವ್ರೇನು ಹೇಳ್ಬಾರ್ದು ಅಂದ್ರೆ ನೀವೇನು ಮಾಡದೆ ಸುಮ್ಮನೆ ಇದ್ರೆ ಸಾಕು. ಅಡ್ಗೆ ಮಾಡಿದ ಮಾತ್ರಕ್ಕೆ ಏನೂ ಆಗೋಗಲ್ಲ. ನನ್ನ ಭಾವನ್ಗೋಸ್ಕರ ನಾನು ಮಾಡ್ತೀನಿ, ನೀನೇ ಹೋಗು. ಹೇಳಿದ್ರೆ ಯಾಕೆ ಅರ್ಥ ಮಾಡ್ಕೋತಿಲ್ಲ? ನೀನು ಹೋಗು. ಬೇಡ ಬೇಡ ಅಂದೆ ಅಲ್ವಾ, ಈಗ ನೀನು ಹೋಗು. ನಿನ್ ಮೇಲೆ ಒಂದು ತೊಟ್ಟಿ ಎಣ್ಣೆ ಬಿದ್ರು ನಾವೇ ಕಾರಣ ಅಂತ ನಿನ್ ಗಂಡ. ನಾವೀ ಮನೇಲಿ ಇರೋದು ನಿಂಗೆ ಇಷ್ಟ ಇಲ್ವಾ? ವಾಲಿ ಅಡ್ಗೆ ಮಾಡ್ತಾನೆ ಬಿಡು, ನೀನು ಹೋಗು. ವಾಲಿನಾ? ಏನ್ ವಾಲಿ? ವಾಲಿ ಅಂದ್ರೆ ನಾನೇ ವಾಲಿ, ನಾನೇ ಅಡ್ಗೆ ಮಾಡ್ತೀನಿ.
ಇತ್ತೀಚೆಗೆ ಬದನೆಕಾಯಿ ಪಲ್ಯ ಮಾಡೋದು ತುಂಬ ಚೆನ್ನಾಗಿ ಕಲ್ತಿದ್ದೀನಿ. ಸಖತ್ತ ಮಾಡ್ತೀನಿ. ನೀನು ನಿಜವಾಗ್ಲೂ ದೇವಾಂಶನ ಇಷ್ಟಪಡೋದಾದ್ರೆ ಇಲ್ಲಿಂದ ಹೋಗು ಹೋಗು. ಏನಾಗಿದೆ ಇವತ್ತು ಒಂಥರ ಮಾತಾಡ್ತಾ ಇದ್ದಾನೆ? ವೈದೇಹಿ ಮಾಡ್ತಾನಂತಲ್ಲ ಬಿಟ್ಬಿಡು. ನಿಜಕ್ಕೂ ಏನು ಮಾಡಬೇಕು ಅಂತ ಇದ್ದಾನೆ, ಯಾವ ಕಾರಣಕ್ಕೆ ಮಾಡ್ತಿದ್ದಾನೆ ಅಂತ ಗೊತ್ತಾಗತ್ತೆ. ನೀನು ಬಂದ್ಬಿಡು. ಹೋಗು ಹೋಗು. ನಿಜಾನೇ, ಇವನ ಹತ್ರ ಯಾಕೆ? ಅದು ಕೊಡು. ಹೋಗು ಹೋಗು. ಲೇ ವಾಲಿ, ನಿನಗೆ ಬುದ್ಧಿ ಕಲಿಸ್ತೀನೋ? ಇನ್ನು ಶುರು ಮಾಡ್ತೀನಿ. ಆಹಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ತಿನ್ನೋರ್ಗೆ ಔತಣವಿದು, ದೊರೆಗೊಂಡಿತೆನಗೆ ಇಂದು. ವಾಲಿ, ಇದೆ ನಿನಗೀಗ. ಕಿರ್ಚು, ಇನ್ನೂ ಜೋರ ಕಿರ್ಚು, ಇನ್ನೂ ಜೋರ ಕಿರ್ಚೋ, ಜೋರ ಕಿರ್ಚೋ. ಲೇ, ನನ್ ತಂಗಿ ಕತ್ತನ್ ಕುಯ್ದ್ಬಿಟ್ಟಿಯಲ್ಲೋ, ಕಿರ್ಚೋ. ಏನಾಯ್ತು ಇವನಿಗೆ? ಅಮ್ಮ 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 ಅಮ್ಮ, ನೀನು ಮಾತ್ರ ಒಳಗೆ ಬರಬೇಡ. ಅಮ್ಮನ ಅಮ್ಮ ಅಂತ ಯಾಕೋ ಅಂತಿದ್ಯಾ? ನಿನಗೆ ತಲೆ ಕೆಟ್ಟಿದ್ಯಾ? ಅಜ್ಜಮ್ಮ 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 ಅಂತ ಹೇಳಕ್ ಬಂದೆ. ನಾನು ತುಂಬ ಸೀರಿಯಸ್ ಆಗಿ ಅಡುಗೆ ಮಾಡ್ತಾ ಇದ್ದೀನಿ. ನೀನು ಒಳಗೆ ಬಂದು ನಂಗೆ ಡಿಸ್ಟರ್ಬ್ ಮಾಡಬೇಡ. ನೀನ್ ಯಾಕೋ ಅಡುಗೆ ಮಾಡ್ತೀಯಾ? ತಲೆ ಹೊರಟೆ. ಅಮ್ಮ, ಹಾಗೆ ಮಾತಾಡಬೇಡ. ಹಾಗಲ್ಲ ಇಂದು ಅಜ್ಜಿ, ಇವತ್ತು ನಮ್ಮ ಮನೆಯವ್ರಿಗೋಸ್ಕರ ಒಳ್ಳೆ ಪಲ್ಯ ಮಾಡ್ತಾ ಇದ್ದೀನಿ. ಅದ್ರ ರುಚಿ ನೀನು ನೋಡ್ತೀಯಲ್ಲ, ಅಲ್ಲಿ ಹೋಗಿ ಕೂತ್ಕೋ. ನೀನ್ ಮಾಡಿದ ಅಡಿಗೆ ತಿಂದ್ರೆ ಬದುಕ್ತೀವಿ ಅನ್ಕೊಂಡಿದ್ಯಾ? ಇವತ್ತೆಲ್ರೂ ಉಪವಾಸ ಹಾಕ್ಬೇಕು ಅಂತ ನೋಡ್ತಿದ್ಯಾ? ಸುಮ್ನೆ ಹೋಗು. ಕೌಸಲ್ಯ, ಹ? ನನ್ನ ಹೆಸರಿದ್ ಕರಿತೀಯಾ? ನಿನ್ನೆ ಹಿಡಿದಿದ್ದು ಹುಚ್ಚು ಇನ್ನ ಬಿಟ್ಟಿಲ್ವಾ? ಹುಚ್ಚೇನಿಲ್ಲ ದೊಡಮ್ಮ, ಸುಮ್ಮನೆ ಹಾಕಿ ಕರ್ದೆ ಅಷ್ಟೇ. ಅಲ್ಲ, ಯಾವತ್ತು ಯಾವ ಕೆಲಸನೂ ಮಾಡಲ್ಲ ಅಂತಿರಲ್ಲ, ಇವತ್ತು ಅಡುಗೆ ಮಾಡ್ತೀನಿ ಅಂದ್ರೆ ಬೇಡ ಅಂತಿರಲ್ಲ. ನಾನಿವತ್ತು ಅಡುಗೆ ಮಾಡಬೇಕು, ಮಾಡ್ತೀನಿ. ಸರಿ, ಏನ್ ಬೇಕಾದ್ರೂ ಮಾಡ್ಕೋ. ಕೌಸಲ್ಯ, ಚೆನ್ನಾಗಿದ್ರೆ ತಿನ್ನೋಣ, ಇಲ್ಲ ಅಂದ್ರೆ ಬಿಡೋಣ. ನಡಿ. ಬಾರಮ್ಮ ಕುತ್ಕೋ. ದೇವಾಂಶಲ್ಲಿ ಫ್ಯಾಕ್ಟ್ರಿಲೇನೋ ಗಲಾಟೆ ಅಂತೆ ಅಜ್ಜಿ. ಫೋನ್ ಬಂತು ಅಂತ ಹೋದ್ರು. ಮನೇಲಿ ಸಾಲ್ದು ಅಂತ ಫ್ಯಾಕ್ಟ್ರಿಲೂ ಶುರುವಾಯ್ತಾ? ಇದಿಲ್ಲಿಗೆ ಮುಗಿಯೋ ಥರ ಕಾಣಿಸ್ತಿಲ್ಲ. ವಾಲಿ ಅಣ್ಣ, ನೀವ್ಯಾಕೆ ಅಡ್ಗೆ ಮಾಡ್ತಿದ್ದೀರಾ? ನೀನ್ ಯಾಕೆ ಬಂದೆ? ಹೋಗು, ಹೋಗಿ ನಿನ್ ಕೆಲಸ ನೋಡ್ಕೋ. ಕೆಲಸ ಎಲ್ಲ ಮುಗ್ದೋಯ್ತು ಅಣ್ಣ, ನಾ ಮಾಡ್ತೀನಿ, ನೀವು ಹೋಗಿ. ಬೇಡ ಬೇಡ ಅಂತ ಹೇಳ್ದೆ ಅಲ್ವಾ, ಹೋಗು, ನಾನು ನೋಡ್ಕೋತೀನಿ, ಹೋಗು. ಲಕ್ಷ್ಮಿ, ಅವನ್ ಪಾಡಗ ಅವನನ್ನ ಬಿಟ್ಬಿಡು. ನೀನ್ ಬೇರೆ ಕೆಲಸ ನೋಡ್ಕೋ ಹೋಗು. ಸರಿ ಅಮ್ಮೋರೆ. ಊರ್ಮಿಳಾ ಅಮ್ಮೋರು ಜ್ಯೂಸ್ ತರ ಕೇಳಿದ್ದಾರೆ, ತಗೊಂಡೋಗಿ ಕೊಡ್ತೀನಿ. ಸರಿ, ತಗೊಂಡ್ ಹೋಗು. ಆ ಫ್ರಿಡ್ಜಲ್ಲಿ ಇದೆ, ತಗೊಂಡು ಹೋಗು. ಬಾಂಬ್ ಬ್ಲಾಸ್ಟ್ ಆಗಿದ್ ಸೌಂಡೇ ಬರ್ಲಿಲ್ಲ. ಬರತ್ತೆ ಬರತ್ತೆ. ನಾವು ಮಾಡಿರೋ ಬದನೆಕಾಯಿ ಬಾಂಬ್ ಬ್ಲಾಸ್ಟ್ ಆಗಿ ಅವಳು ಸಾಯೋ ಟೈಮು ಹತ್ರ ಬರ್ಬೇಕಲ್ವಾ? ಅಮ್ಮೋರೆ, ಜ್ಯೂಸ್ ತಗೊಳ್ಳಿ. ಜ್ಯೂಸ್ ಹಾಗಿರ್ಲಿ, ವೈದೇಹಿ ಬದನೆಕಾಯಿ ಪಲ್ಯ ಮಾಡ್ತಿದ್ದಾಳಲ್ವಾ? ಇಲ್ಲ ಅಮ್ಮೋರೆ, ವಾಲಿ ಅಣ್ಣನೇ ಮಾಡ್ತಿದ್ದಾರೆ. ಹಾ,
ಮಾತಾಡ್ತಿದೀಯ ನೀನು? ಹೌದು ಅಮ್ಮೋರೆ, ನಾ ಮಾಡ್ತೀನಿ ಅಂದಿದ್ದಕ್ಕೆ ಬೇಡ ಅಂತ ಕಳಿಸ್ಬಿಟ್ರು. ಅಯ್ಯೋ ದೇವ್ರೆ, ಏನ್ ಮಾಡ್ತಿದ್ದ ನೀನು? ನಡಿಯಮ್ಮ, ಸರ್ಕು ಸರ್ಕು ಬೇಗ. ಯಾಕೆ ಓಡ್ಕೊಂಡು ಬರ್ತಾ ಇದ್ದೀರಾ? ವಾಲಿ ಅಡಿಗೆ ಮಾಡೋದನ್ನ ನೋಡಕ್ಕಿರ್ಬೇಕು ಅಜ್ಜಿ. ಅದಕ್ಕೋಸ್ಕರ ಆದ್ರೆ ಯಾರು ಆ ಕಡೆ ಹೋಗೋದ್ ಬೇಕಾಗಿಲ್ಲ. ಯಾರು ಅಡ್ಗೆ ಮಾಡೋದ್ ಬೇಡ, ನಾನೇ ಮಾಡ್ತೀನಿ ಅಂತ ಅಡ್ಗೆ ಮನೆ ಕಾಲಿಡೋದಿಕ್ಕೆ ಬಿಡ್ತಾ ಇಲ್ಲ. ಹೌದು ಹೌದು, ನೀವ್ಯಾರು ಬರಂಗಿಲ್ಲ. ಅಮ್ಮ ಮತ್ತೆ ಊರ್ಮಿಳಾ ಬರ್ಬೋದು. ಊರ್ಮಿಳಾ ಬಾ, ಅಮ್ಮ ಬಾ. ಅಯ್ಯೋಯ್ಯೋ, ವಿವಾಹ ಭೋಜನವಿದು, ವಿಚಿತ್ರ ಭಕ್ಷ್ಯಗಳಿವು, ಬಗೆ ಬಗೆಯ ಪದಾರ್ಥ ನಾನು ಮಾಡ್ತೀನಿ ಈಗ ನೋಡಿ. ಅಹಹಹಹಹ, ವಿವಾಹ ಭೋಜನವಿದು. ಬಾಲಿ, ಬಂದ್ಯಾ? ಏನ್ ಮಾಡ್ತಿದ್ಯೋ? ಏನಿಲ್ಲಮ್ಮ, ಅಡ್ಗೆ ಮಾಡ್ತಾ ಇದ್ದೀನಿ. ನೀನು ಮಾಡವಾ? ಬಾ 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 ಬಾ. ನಾನು ಅಲ್ಲಿಗೆ ಹೋದ್ರೆ ಅವರಿಬ್ರು ಜೊತೆ ನಾನು ಸಾಯ್ಬೋದೇನೋ. ಅಯ್ಯಯ್ಯೋ, ಬೇಡ ಇನ್ನೊಂದು ಕಣೋ, ಬೇಡ ಇನ್ನೊಂದು. ಕಣೋ. ಊರ್ಮಿಳಾ, ನೀನು ಬಂದು ಹಾಕ್ತೀಯಾ? ಅಯ್ಯೋ ವಾಲಿ, ಏನ್ ಮಾಡ್ತಿದ್ಯೋ? ಪರವಾಗಿಲ್ಲ ಹಾಕು, ಪರವಾಗಿಲ್ಲ ಹಾಕಮ್ಮ. ಕಣೋ, ಬೇಡ ಕಣೋ. ಏ ಹಾಕಮ್ಮ. ಅಯ್ಯೋ, ಸತ್ತೋಗ್ತೀವೋ. ಅಡಿಗೆ ಮಾಡಿದ್ರೆ ಟಿಕೆಟ್ ತಗೋತಾರಾ? ಅದೇ ಅವನ್ ಮಾಡೋ ಅಡ್ಗೆ ತಿಂದ್ರೆ ತಿನ್ನೋರು ಟಿಕೆಟ್ ತಗೊಳ್ತಾರೆ ಅಂತ ಸುವರ್ಣ ಅತ್ತೆ ಹೇಳ್ತಾ ಇದ್ದಾರೆ. ಇರು ಊರ್ಮಿಳಾ, ನೋಡೋಣ ಅವನ ಅಡಿಗೆ ಹೇಗೆ ಮಾಡ್ತಾನೋ ನೋಡೋಣ. ಇವನ್ ಯಾಕೆ ಹಿಂಗೆ ಮಾಡ್ತಿದ್ದಾನೆ? ಬದನೆಕಾಯಲ್ಲಿ ಬಾಂಬ್ ಇದೆ ಅಂತ ಗೊತ್ತು ಅಲ್ವಾ? ಸಾಯಕ್ಕೆ ಆಸೆ ಆಗಿದೆಯೋ ಹೇಗೆ ಇವನಿಗೆ? ವಾಲಿ ಅಡ್ಗೆ ಮಾಡ್ತೀನಿ ಅಂದ್ರೆ ಚಿಕ್ಕತ್ತೆ ಯಾಕೆ ಇಷ್ಟು ಗಲಾಟೆ ಮಾಡ್ತಿದ್ದಾರೆ? ಇಲ್ಲೇನೋ ನಡೀತಾ ಇದೆ. ಬೇಡ ಕಣೋ, ನನ್ ಬೇಡಮ್ಮ. ಮಾತ್ ಕೇಳು, ಪ್ಲೀಸ್ ಕಣೋ, ಪ್ಲೀಸ್ ಕಣೋ. ಬೇಡ. ಆಫ್ ಮಾಡು, ಆಫ್ ಮಾಡು. ಮೇಡಮ್, ಏನೂ ಆಗಲ್ಲ, ಏನೂ ಆಗಲ್ಲ. ಆಗ್ಲಿ ಆಗ್ಲಿ. ಲೇ ವಾಲಿ, ನಿನಗೀಗಿದೆ ನೋಡೋ. ಅಮ್ಮ